ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವ ಅರಣ್ಯ ವೀಕ್ಷಕರ ಹುದ್ದೆಗಳ ನೇಮಕಾತಿಗಾಗಿ ಈಗಾಗಲೇ ಅಧಿಸೂಚನೆ ಹೊರಡಿಸಿರುವಂಥದ್ರಿ. ಅಧಿಸೂಚನೆದ ವಿಡಿಯೋ ಈಗಾಗಲೇ ಅಪ್ಲೋಡ್ ಮಾಡಿ ನೋಡ್ರಿ. ಇದು ಅಧಿಸೂಚನೆಯದ್ದು ವಿಡಿಯೋ. ಈ ಅರಣ್ಯ ವೀಕ್ಷಕರು ಹುದ್ದೆಗಳಿಗೆ ನಿಮ್ಮದು ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಅನ್ನೋದ್ರ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗೆ ತಿಳಿಸ್ಕೊಟ್ಟಿರುವಂಥದ್ದು. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ತಡ ಮಾಡಲಾರ್ದಂಗೆ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನಿಮ್ದು ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಸರ್ಚ್ ಎಂಜಿನ್ನಲ್ಲಿ ಅರಣ್ಯ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಕಾಣುವಂತ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಅಂದ್ರೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್. ಇಲ್ಲಿ ಅರಣ್ಯ ವೀಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗ್ತದ. ಫಸ್ಟ್ ರಿಜಿಸ್ಟರ್ ಮಾಡ್ಬೇಕ್ರಿ. ಓಕೆ ರೀ, ರಿಜಿಸ್ಟರ್ ಮಾಡೋದು ಹೆಂಗ್ರಿ? ಇಲ್ಲಿ ರಿಜಿಸ್ಟರ್ ಹಿಯರ್ ಅಂತ ಐತಿ ನೋಡ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಈ ಬಾಕ್ಸ್ನಾಗ ನಿಮ್ದು ಹೆಸರು ತುಂಬ್ರಿ. 10ನೇ ತರಗತಿ ಅಂಕಪಟ್ಟಿ ಒಳಗೆ ಅಂದ್ರೆ SLC ಮಾರ್ಕ್ಸ್ ಕಾರ್ಡ್ ಒಳಗೆ ಯಾವ ರೀತಿ ನಿಮ್ದು ಹೆಸರು ಇರ್ತದ ಸೇಮ್ ಹೆಸರು ಇಲ್ಲಿ ತುಂಬಕ್ಕೆ. ಓಕೆ ರೀ, ಇಲ್ಲಿ ನಿಮ್ದು ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡ್ಕೊಡ್ರಿ. ಅಂದ್ರೆ ನೀವೇನ ಮೇಲು, ಫಿಮೇಲು, ಟ್ರಾನ್ಸ್ಜೆಂಡರು ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಆಧಾರ್ ನಂಬರ್, ನಿಮ್ದು ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ. ಈ ಬಾಕ್ಸ್ನಾಗ ನಿಮ್ದು ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ. ನೆಕ್ಸ್ಟ್ ಈ ಬಾಕ್ಸ್ನಾಗ ನಿಮ್ದು ಮೊಬೈಲ್ ನಂಬರ್ ತುಂಬ್ರಿ. ಮೊಬೈಲ್ ನಂಬರ್ ತುಂಬಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ರಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮೊಬೈಲಿಗೆ ಒಂದು OTP ಬಂದಿರ್ತದೆ. ಆ OTP ಈ ಬಾಕ್ಸ್ನಲ್ಲಿ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ರಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ವೆರಿಫೈಡ್ ಅಂತ ಮೆಸೇಜ್ ಪಾಪಪ್ ಆಗ್ತದ್ರಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಈ ಬಾಕ್ಸ್ನಲ್ಲಿ ನಿಮ್ದು ಇಮೇಲ್ ID ತುಂಬ್ರಿ. ಇಲ್ಲಿ ಇಮೇಲ್ ID ಏನು ತುಂಬಿರ್ತೀರಲ್ಲ ಅದೇ ಇಮೇಲ್ ID ಮತ್ತೊಮ್ಮೆ ಈ ಬಾಕ್ಸ್ನಲ್ಲಿ ತುಂಬ್ರಿ. ತುಂಬಿ ಸಬ್ಮಿಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ರಿ. ಸಬ್ಮಿಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕನ್ಫರ್ಮ್ ರಿಜಿಸ್ಟ್ರೇಷನ್ ಅಂತ ಪಾಪಪ್ ಆಗ್ತದೆ. ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಅದಾನೋ ಏನಿಲ್ಲೋ ಅಂತ ಚೆಕ್ ಮಾಡ್ಕೊಡ್ರಿ ಸ್ನೇಹಿತರೆ. ಓಕೆ ರೀ, ಇಲ್ಲಿ ನೀವು ತುಂಬಿರ್ತಿರಲ್ಲ ಆ ಇನ್ಫಾರ್ಮೇಶನ್ ಇಲ್ಲಿ ಕಾಣ್ತಿರ್ತದೆ. ಅದೆಲ್ಲನ ಮತ್ತೊಮ್ಮೆ ನೋಡ್ಕೊಡ್ರಿ ಸ್ನೇಹಿತರೆ. ತುಂಬಿರ್ತಕ್ಕಂಥ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಇತ್ತು ಅಂತಂದ್ರೆ ಎಸ್ ಸಬ್ಮಿಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ರಿ. ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಿ ಆಯ್ತು ಸ್ನೇಹಿತರೆ. ಆ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮ್ಗೆ ರಿಜಿಸ್ಟ್ರೇಷನ್ ನಂಬರ್ ಮೆಸೇಜ್ ಬಂದಿರ್ತದ. ಆ ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಮೆಸೇಜ್ ಬಂದಿರ್ತದ. ಆದ್ರೂ ಕೂಡ ನೀವು ರಿಜಿಸ್ಟ್ರೇಷನ್ ನಂಬರ್ ಎಲ್ಲರ ಒಂದ್ ಕಡೆ ನೋಟ್ ಮಾಡ್ಕೊಡ್ರಿ ಸ್ನೇಹಿತರೆ. ಓಕೆ ರೀ, ನೆಕ್ಸ್ಟ್ ಏನ್ ನಿಮಗೆ ರಿಜಿಸ್ಟ್ರೇಷನ್ ID ಬಂದಿರ್ತದಲ್ರಿ ಆ ID ಈ ಬಾಕ್ಸ್ನಾಗ ತುಂಬ್ರಿ. ನಿಮ್ದು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಹೋಗ್ತದೆ. ಅಂದ್ರೆ ಈಗೇನು ಮೊಬೈಲ್ ನಂಬರ್ ನೀವು ತುಂಬಿರ್ತಿಲ್ರಿ ಅದೇ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರ್ತದ. ಆ OTP ಈ ಬಾಕ್ಸ್ನಲ್ಲಿ ತುಂಬಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ರಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಲಾಗಿನ್ ಆಗ್ತದೆ ಸ್ನೇಹಿತರೆ. ನೀವು HK ರೀಸನ್ಗೆ ಅರ್ಜಿ ಸಲ್ಲಿಸ್ಬೇಕು ಅನ್ಕೊಂಡಿರೋ ಅಥವಾ ನಾನ್ HK ರೀಸನ್ಗೆ ಅರ್ಜಿ ಸಲ್ಲಿಸ್ಬೇಕಂತ ಅನ್ಕೊಂಡಿರೋ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಅಂದ್ರೆ ನೀವು HK ರೀಸನ್ಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಈ ಬಾಕ್ಸ್ ಮೇಲೆ. ಇನ್ ಕೇಸ್ ನೀವು ನಾನ್ HK ರೀಸನ್ ನಲ್ಲಿ ಖಾಲಿ ಇರುವಂತ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿದ್ರಿ ಅಂತಂದ್ರೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಓಕೆ ರೀ, HK ರೀಸನ್ ಅಂತಂದ್ರೆ ನೋಡ್ರಿ ನಿಮ್ ಕಡೆ 371J ಸರ್ಟಿಫಿಕೇಟ್ ಇರ್ಬೇಕ್ರಿ. ಓಕೆ ರೀ, ಯಾರ ಕಡೆ 371J ಸರ್ಟಿಫಿಕೇಟ್ ಅದಾನೋ ಅವರು HK ರೀಸನ್ ಸರ್ಟಿಫಿಕೇಟ್ಗೆ ಅರ್ಜಿ ಸಲ್ಲಿಸಬಹುದು. ಓಕೆ ರೀ, ನನ್ನ ಕಡೆ 371J ಸರ್ಟಿಫಿಕೇಟ್ ಇಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ನಾನ್ HK ರೀಸನ್ಗೆ ಅರ್ಜಿ ಸಲ್ಲಿಸ್ತಾ ಇರೋದು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ನಾನ್ HK ರೀಸನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನ್ HK ರೀಸನ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೀವು ಕೂಡ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥ ರೀಸನ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸರ್ಕಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಅದ ರೀ. ಸರ್ಕಲ್ ಸುಮ್ಮನೆ ನಿಮಗೆ ಮನಸ್ಸಿಗೆ ಬಂದಂಗ ಸೆಲೆಕ್ಟ್ ಮಾಡ್ಕೊಳ್ಳೋಂಥದ್ದಲ್ಲ. ನಿಮ್ದು ಕ್ಯಾಟಗರಿಗೆ ಯಾವ ಸರ್ಕಲ್ ನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಕಂಪ್ಲೀಟ್ ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕು. ಇದಕ್ಕೆ ಸಂಬಂಧಿಸಿದಂಗೆ ಆದಷ್ಟು ಬೇಗ
ಕ್ಯಾಟಗರಿ ವೈಸ್ ಹುದ್ದೆಗಳ ವರ್ಗೀಕರಣದ ಬಗ್ಗೆ ಇನ್ ಡಿಟೇಲ್ ಎಕ್ಸ್ಪ್ಲೇನ್ ಮಾಡುವಂತ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಆ ವಿಡಿಯೋ ನೋಡಿ ನೀವು ಸರ್ಕಲ್ ಅನ್ನ ಸೆಲೆಕ್ಟ್ ಮಾಡಬಹುದು ಸ್ನೇಹಿತರೆ. ಓಕೆ, ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಯಾವ್ದಾದ್ರು ಒಂದು ಸರ್ಕಲ್ ಸೆಲೆಕ್ಟ್ ಮಾಡಿರ್ತೀನಿ, ಹಂಗಂತೇಳಿ ನೀವು ಅದೇ ಸರ್ಕಲ್ ಅನ್ನ ಸೆಲೆಕ್ಟ್ ಮಾಡಬೇಡ್ರಿ. ಓಕೆ ರೀ, ಈ ಸರ್ಕಲ್ ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೊಸೀಡ್ ಟು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮತ್ತೊಮ್ಮೆ ಎಸ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಇಲ್ಲಿ ಫಸ್ಟಿಗೆ ಕ್ಯಾಂಡಿಡೇಟ್ ಡ್ಯಾಶ್ ಬೋರ್ಡ್ ನಲ್ಲಿ ನಿಮ್ದು ರಿಜಿಸ್ಟ್ರೇಷನ್ ನಂಬರು, ಹೆಸರು, ಯಾವ ಸರ್ಕಲ್ ನೀವು ಸೆಲೆಕ್ಟ್ ಮಾಡಿದ್ದೀರಿ ಅದು, ಆಮೇಲೆ ನೋಟಿಫಿಕೇಶನ್ ಇಲ್ಲಿ ಕಾಣ್ತಿರ್ತದೆ. ಓಕೆ ರೀ, ನೆಕ್ಸ್ಟ್ ಕೆಳಗಡೆ ಬಂದ್ರೆ ಫಿಲ್ ದ ಅಪ್ಲಿಕೇಶನ್ ಅಂತ ಕಾಣ್ತಿರ್ತದೆ. ಈ ಫಿಲ್ ದ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ರಿ. ಅಪ್ಲಿಕೇಶನ್ 5 ಹಂತಗಳಲ್ಲಿ ತುಂಬಕ್ರಿ. ಪರ್ಸನಲ್ ಇನ್ಫಾರ್ಮೇಶನ್, ಕ್ವಾಲಿಫಿಕೇಶನ್, ರಿಸರ್ವೇಶನ್, ಡಾಕ್ಯುಮೆಂಟ್ ಅಪ್ಲೋಡ್, ಆಮೇಲೆ ಪ್ರಿವ್ಯೂ ಅಂಡ್ ಸಬ್ಮಿಟ್. ಈ ರೀತಿ 5 ಹಂತಗಳಲ್ಲಿ ಅರ್ಜಿ ಸಲ್ಲಿಸಬೇಕು. ಫಸ್ಟ್ ಪರ್ಸನಲ್ ಇನ್ಫಾರ್ಮೇಶನ್. ರಿಜಿಸ್ಟ್ರೇಷನ್ ಮಾಡುವಂತ ಸಂದರ್ಭದಲ್ಲಿ ನಮ್ದು ಹೆಸರು, ಡೇಟ್ ಆಫ್ ಬರ್ತ್, ಜೆಂಡರ್, ಮೊಬೈಲ್ ನಂಬರ್, ಇಮೇಲ್ ಐ ಡಿ ತುಂಬಿರ್ತೀವಿ. ಇದಿಷ್ಟು ಆಟೋಮೆಟಿಕ್ ಫೆಚ್ ಆಗಿರ್ತದೆ. ತುಂಬಿರ್ತಕ್ಕಂಥ ಡೀಟೇಲ್ಸ್ ಇಲ್ಲಿ ಫೆಚ್ ಆಗಿರ್ತದೆ. ಓಕೆ ರೀ, ನೆಕ್ಸ್ಟ್ ಈ ಬಾಕ್ಸ್ನಾಗ ತಂದೆ ಹೆಸರು ತುಂಬಬೇಕು. 10ನೇ ತರಗತಿಯ ಅಂಕಪಟ್ಟಿಯಲ್ಲಿ SLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರೀತಿ ಡಿಟೇಲ್ಸ್ ಇರ್ತದಲ್ರಿ ಅದೇ ರೀತಿ ಡಿಟೇಲ್ಸ್ ಇಲ್ಲಿ ತುಂಬಬೇಕ್ರಿ. ನೆಕ್ಸ್ಟ್ ಮದರ್ ನೇಮ್, ತಾಯಿ ಹೆಸರು ತುಂಬಬೇಕು. ನೆಕ್ಸ್ಟ್ ಮಾರಿಟಲ್ ಸ್ಟೇಟಸ್, ಅಂದ್ರೆ ನಿಮಗೆ ಮದುವೆ ಆಗ್ಯಾದೋ ನಿಲ್ಲೋ. ಮದುವೆ ಆಗಿತ್ತು ಅಂದ್ರೆ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಮದುವೆ ಆಗಿರ್ಲಿಲ್ಲ ಅಂತಂತಂದ್ರೆ ಅನ್ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್, ಏನಾದರೂ ಒಂದು ಲೆಟರ್ ಕಳಿಸ್ಬೇಕಾಗಿತ್ತು ಅಂದ್ರೆ ಯಾವ ಅಡ್ರೆಸ್ಗೆ ಕಳಿಸ್ಬೇಕು ಅದನ್ನ ಇಲ್ಲಿ ತುಂಬಬೇಕ್ರಿ. ನಿಮ್ದು ಮನೆ ನಂಬರ್ ಆಗಿರ್ಬೋದು, ಫ್ಲಾಟ್ ನಂಬರ್ ಆಗಿರ್ಬೋದು, ಅದನ್ನ ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಏರಿಯಾ ಅಥವಾ ಸ್ಟ್ರೀಟ್ ಅಥವಾ ವಿಲೇಜ್ ನೇಮ್. ಸಿಟಿ ಒಳಗಿದ್ರಿ ಅಂತಂದ್ರೆ ಏರಿಯಾ ತುಂಬ್ರಿ, ಯಾವ ಏರಿಯಾದಲ್ಲಿ ಇರ್ತೀರಿ. ಆಧಾರ್ ಕಾರ್ಡ್ ನಲ್ಲಿ ಅಡ್ರೆಸ್ ಇರ್ತದೆ. ಓಕೆ, ಅದ್ರ ಪ್ರಕಾರ ಇಲ್ಲಿ ನೀವು ಏರಿಯಾ ತುಂಬಬಹುದು. ಹಳ್ಳಿ ಒಳಗಿದ್ರಿ ಅಂತಂದ್ರೆ ಎಟ್ ಯಾವುದು, ಪೋಸ್ಟ್ ಯಾವುದು ಅದನ್ನ ತುಂಬಬೇಕು. ನೆಕ್ಸ್ಟ್ ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ನಿಮ್ದು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ತಾಲೂಕು ತುಂಬ್ರಿ, ಯಾವ್ದು ನಿಮ್ದು ತಾಲೂಕು ಆ ತಾಲೂಕು ತುಂಬ್ರಿ. ಇಲ್ಲಿ ಪಿನ್ ಕೋಡ್ ತುಂಬ್ರಿ. ಆಧಾರ್ ಕಾರ್ಡ್ ಒಳಗಡೆ ಇರ್ತದೆ ಪಿನ್ ಕೋಡ್. ಓಕೆ, ಇಲ್ಲಿ ಪಿನ್ ಕೋಡ್ ತುಂಬ್ರಿ. ಓಕೆ, ನೆಕ್ಸ್ಟ್ ಈ ತುಂಬಿರ್ತಕ್ಕಂಥ ಅಡ್ರೆಸ್ ಏನದಲ್ಲ ಇದು ಪರ್ಮನೆಂಟ್ ಅಡ್ರೆಸ್ ಅಥವಾ ಅಲ್ಲೋ. ಪರ್ಮನೆಂಟ್ ಅಡ್ರೆಸ್ ಇತ್ತು ಅಂತಂತಂದ್ರೆ ಇಲ್ಲಿ ಎಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ಇದು ರೆಸಿಡೆನ್ಷಿಯಲ್ ಅಡ್ರೆಸ್ ಇತ್ತು, ಜಸ್ಟ್ ತಾತ್ಕಾಲಿಕವಾಗಿ ಇರ್ತಾ ಇದ್ರಿ, ನಿಮ್ದು ಪರ್ಮನೆಂಟ್ ಅಲ್ಲ ಇದು, ಅಂತ ಸಂದರ್ಭದಲ್ಲಿ ಪರ್ಮನೆಂಟ್ ಅಡ್ರೆಸ್ ಏನ್ ಕೊಟ್ಟಾನಲ್ಲ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೋ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಮತ್ತೊಮ್ಮೆ ಅದೇ ಸೇಮ್ ಮೇಲಿಂದ ಇರ್ತಕ್ಕಂಥ ಡೀಟೇಲ್ಸ್ ಇಲ್ಲಿ ಕೇಳಾಕತ್ತು. ಇಲ್ಲಿ ನಿಮ್ದು ಪರ್ಮನೆಂಟ್ ಅಡ್ರೆಸ್ ತುಂಬ್ರಿ ಸ್ನೇಹಿತರೆ. ಓಕೆ ರೀ, ನೆಕ್ಸ್ಟ್ ನ್ಯಾಷನಾಲಿಟಿ ಡೀಟೇಲ್ಸ್, ನಿಮ್ದು ರಾಷ್ಟ್ರೀಯತೆ ಯಾವುದು, ಇಲ್ಲಿ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡ್ಬೇಕ್ರಿ. ಫೋಟೋದ ಸೈಜ್ 100 KB ಒಳಗಡೆನೆ ಇರಬೇಕು. ಸಿಗ್ನೇಚರ್ದ ಸೈಜ್ 50 KB ಒಳಗಡೆನೆ ಇರಬೇಕು. ಫೋಟೋ ಸಿಗ್ನೇಚರ್ ಯಾವ ರೀತಿ ರೀಸೈಜ್ ಮಾಡ್ಕೊಳ್ಳೋದು, ರೀನೇಮ್ ಮಾಡ್ಕೊಳ್ಳೋದು, ಕ್ರಾಪ್ ಮಾಡ್ಕೊಳ್ಳೋದು ಪ್ರತಿಯೊಂದನ್ನ ನೋಡೋಣ ಸ್ನೇಹಿತರೆ. ನಿಮ್ದು ಮೊಬೈಲ್ ನಲ್ಲಿ ಗ್ಯಾಲರಿ ಓಪನ್ ಮಾಡ್ಕೊಡ್ರಿ. ಗ್ಯಾಲರಿ ಓಪನ್ ಮಾಡ್ಕೊಂಡ್ಮೇಲೆ ಅಲ್ಲಿ ಎಲ್ಲಾ ಫೋಲ್ಡರ್ಗಳು ಈ ರೀತಿ ಕಾಣ್ತಿರ್ತಾವ. ಯಾವ ಫೋಲ್ಡರ್ ನಲ್ಲಿ ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ಸೇವ್ ಮಾಡ್ಕೊಂಡಿರೋ ಆ ಫೋಲ್ಡರ್ ಅನ್ನ ಓಪನ್ ಮಾಡ್ಕೊಡ್ರಿ. ಉದಾಹರಣೆಗಾಗಿ ನಾನು ಫಾರೆಸ್ಟ್ ಅಂತ ಒಂದು ಫೋಲ್ಡರ್ ಮಾಡ್ಕೊಂಡಿ. ಈ ಫೋಲ್ಡರ್ನೊಳಗ ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಸೇವ್ ಮಾಡ್ಕೊಂಡಿನಿ ಸ್ನೇಹಿತರೆ. ಇದೇ ರೀತಿ ನೀವು ಕೂಡ ಯಾವ್ದಾದ್ರು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿರಿ ಅಂತ ಅನ್ಕೊಳ್ತೀನಿ ನಾನು. ಆ ಫೋಲ್ಡರ್ ಓಪನ್ ಮಾಡ್ಕೊಡ್ರಿ. ನೆಕ್ಸ್ಟ್ ಫೋಟೋದ ಮೇಲೆ ಕ್ಲಿಕ್ ಮಾಡ್ರಿ. ಫೋಟೋ ಈ ರೀತಿ ಓಪನ್ ಆಗ್ತದೆ ನೋಡ್ರಿ. ನಾವು ಫೋಟೋ ತೆಗೆದಿರ್ತೀವಿ, ಇಲ್ಲೆಲ್ಲ ಅನ್ನೆಸೆಸರಿ ಬ್ಯಾಕ್ಗ್ರೌಂಡ್ ಬಂದಿರ್ತದೆ. ಈ ಬ್ಯಾಕ್ಗ್ರೌಂಡ್ ಬರಬಾರ್ದು. ಕರೆಕ್ಟಾಗಿ ಫೋಟೋ ಕರೆಕ್ಟಾಗಿ ಕ್ರಾಪ್ ಮಾಡ್ಬೇಕು. ನೆಕ್ಸ್ಟ್ ಇದ್ರದ್ದು ಸೈಜ್ ನೋಡ್ರಿ. ಸೈಜ್ ಎಲ್ಲಿ ನೋಡೋದ್ರಿ, ಇಲ್ಲಿ ಐ ಅಂತ ಆಪ್ಷನ್ ಅದ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಸೈಜ್ ಇಲ್ಲಿ ಕಾಣ್ತದ. ಎಷ್ಟೈದ್ರಿ, 2.84 MB ಅದ. ಆಲ್ಮೋಸ್ಟ್ ಆಲ್ 3 MB ಸನಿ ಅದ. ಆಮೇಲೆ ಅದರದ್ದು ಹೆಸರು ನೋಡ್ರಿ ಯಾವ ರೀತಿ ಕೊಟ್ಟೈತಿ, IMG 2026 ಈ ರೀತಿ ಇರಬಾರ್ದು ಹೆಸರು. ಓಕೆ ರೀ, ಇವು 4 ನೆನ್ಪಿಟ್ಕೊಳ್ರಿ. ಫಸ್ಟ್ ನಾವು ಕ್ರಾಪ್ ಮಾಡೋದು ನೋಡೋಣ ಸ್ನೇಹಿತರೆ.
ಇಲ್ಲಿ ಪೆನ್ಸಿಲ್ ಚಿತ್ರ ಅದ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಪೆನ್ಸಿಲ್ ಚಿತ್ರದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಕ್ರಾಪಿಗೆ ಆಪ್ಷನ್ ಬಂತು. ಇಲ್ಲಿ ಸೆಲೆಕ್ಟ್ ಆಯ್ತು ನೋಡ್ರಿ ಕ್ರಾಪ್. ಇನ್ ಕೇಸ್ ಸೆಲೆಕ್ಟ್ ಆಗಿರಲಿಲ್ಲ ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಮೂಲಿ ಒತಿ ಕಿಡ್ದು ಮ್ಯಾಲ್ ತಗೊಳ್ರಿ. ಈ ರೀತಿ ಕ್ರಾಪ್ ಮಾಡೋದು ಎಲ್ಲರಿಗೂ ಗೊತ್ತದಂತ ಅನ್ಕೊಳ್ತೀನಿ, ಆದ್ರೂ ಈ ರೀತಿ ತಗೊಳ್ರಿ. ಇಲ್ಲಿಂದ ಮತ್ತು ಈ ಕಡೆ ಮತ್ತು ಮೇಲಿಂದ ಕೆಳಗೆ ಒತಿ ಕಿಡ್ದು ಈ ರೀತಿ ತಗೊಳ್ರಿ. ಓಕೆ ರೀ, ಸೇವ್ ಮೇಲೆ ಕ್ಲಿಕ್ ಮಾಡ್ರಿ. ಫೋಟೋ ಏನೈತ್ರಿ ಸೇವ್ ಆಯ್ತು, ಬಟ್ ಸೈಜ್ ಇನ್ನೂ ಕಡಿಮೆ ಆಗಿರಂಗಿಲ್ಲ. ಸೈಜ್ ಏನದ, ಸೈಜ್ 785 KB ಅದ. ಓಕೆ ರೀ, ನಮಗೆ ಸೈಜ್ ಎಷ್ಟು ಇರಬೇಕ್ರಿ, 100 KB ಒಳಗಡೆ ಇರಬೇಕು. ಓಕೆ ರೀ, ಆಮೇಲೆ ಸೈಜ್ ನೋಡೋಣ. ಈಗ ಹೆಂಗೆ ಕ್ರಾಪ್ ಮಾಡ್ಕೊಂಡಿರಲ್ಲ ಫೋಟೋ, ಅದೇ ರೀತಿ ಸಿಗ್ನೇಚರ್ ಕೂಡ ಕ್ರಾಪ್ ಮಾಡ್ಕೊಳ್ರಿ ಸ್ನೇಹಿತರೆ. ಕ್ರಾಪ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ರಿ. ಫೋಟೋ ಮತ್ತು ಸಿಗ್ನೇಚರ್ ನಾವು ಕ್ರಾಪ್ ಮಾಡ್ಕೊಂಡೆವು. ಈಗ ಸಿಗ್ನೇಚರ್ದ ಸೈಜ್ ಒಮ್ಮೆ ನೋಡೋಣ ಸ್ನೇಹಿತರೆ. ಸಿಗ್ನೇಚರ್ದ ಸೈಜ್ ಎಷ್ಟು ಅದ ರೀ, 169 KB ಅದ. ನಮಗೆ 50 KB ಒಳಗಡೆ ಇರಬೇಕು. ಸಿಗ್ನೇಚರ್ದ ಸೈಜ್ 50 KB ಒಳಗಡೆ ಇರಬೇಕು. ಫೋಟೋದ ಸೈಜ್ 100 KB ಒಳಗಡೆ ಇರಬೇಕು. ಫೋಟೋ ಸೈಜ್ ಓಕೆ ರೀ. ಈ ರೀತಿ ರಿಸೈಜ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಅದಕ್ಕೆ ನೀವು ಗೂಗಲ್ ಕ್ರೋಮ್ ಬ್ರೌಸರ್ ಮತ್ತೊಮ್ಮೆ ಓಪನ್ ಮಾಡ್ಕೊಡ್ರಿ. ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ಓಪನ್ ಇರ್ತದ. ನೆಕ್ಸ್ಟ್ ನಾವು ಹೊಸ ಟ್ಯಾಬ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ಪ್ಲಸ್ ಮೇಲೆ. ಈ ಸರ್ಚ್ ಎಂಜಿನ್ ನಲ್ಲಿ ಇಮೇಜ್ ರೀಸೈಸರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಇಮೇಜ್ ರೀಸೈಸರ್ ಓಕೆ, ಸರ್ಚ್ ಕೊಡ್ರಿ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಯಾವಾಗ್ಲೂ ನೋಡ್ರಿ ಇಲ್ಲಿ ಚೌಕ ತರ ಇಮೇಜ್ ಕಾಣಿಸ್ಬೇಕು. ಇಲ್ಲಿ ಈ ರೀತಿ ಪೇಜ್ ಓಪನ್ ಆಯ್ತ್ರಿ. ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಈ 3 ರೇಗದ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ರಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಗ್ಯಾಲರಿಯಲ್ಲಿರುವಂತ ಎಲ್ಲಾ ಫೋಲ್ಡರ್ಗಳು ಕಾಣ್ತವ. ಯಾವ್ದು ಫೋಲ್ಡರ್ದೊಳಗೆ ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ಸೇವ್ ಮಾಡ್ಕೊಂಡಿರ್ತೀರಿ ಆ ಫೋಲ್ಡರ್ ಓಪನ್ ಮಾಡ್ಕೊಳ್ರಿ. ನೆಕ್ಸ್ಟ್ ಫೋಟೋದ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡ್ರಿ. ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ದು ಫೋಟೋ ಈ ಅಫೀಷಿಯಲ್ ವೆಬ್ಸೈಟ್ನಾಗ ಇಂಪೋರ್ಟ್ ಆಗ್ತಾ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ರಿ ಇಂಪೋರ್ಟ್ ಆಗ್ತಾ ಇದೆ. ಫೋಟೋ ಏನಾಯ್ತು ಇಲ್ಲಿ ಅಪ್ಲೋಡೆಡ್ ಇಂಪೋರ್ಟ್ ಆಯ್ತು ಸ್ನೇಹಿತರೆ. ನಮ್ದು ಫೋಟೋ ಈ ಅಫೀಷಿಯಲ್ ವೆಬ್ಸೈಟ್ನಾಗ ಇಂಪೋರ್ಟ್ ಆಯ್ತು. ಇಂಪೋರ್ಟ್ ಆದ ಮೇಲೆ ಇಲ್ಲಿ ಕೆಲವು ಆಪ್ಷನ್ಸ್ಗಳು ಓಪನ್ ಆದವು. ಇಲ್ಲಿ ಯಾವುದೇ ಆಪ್ಷನ್ಸ್ ಅನ್ನ ನೀವು ಟಚ್ ಮಾಡಬೇಡ್ರಿ. ಟಾರ್ಗೆಟ್ ಫೈಲ್ ಸೈಜ್ ಅಂತ ಅದ ನೋಡ್ರಿ. ಈ ಟಾರ್ಗೆಟ್ ಫೈಲ್ ಸೈಜ್ದೊಳಗೆ ಇಲ್ಲಿ 90 ಅಂತ ಟೈಪ್ ಮಾಡಿ. ಇಲ್ಲಿ KB ಅಂತಾನೆ ಸೆಲೆಕ್ಷನ್ ಇರಬೇಕು. ಇನ್ ಡಿಫಾಲ್ಟ್ KB ಅಂತ ಇರ್ತದ. ಒಂದ್ ವೇಳೆ ನೀವು ಗಡಬಡ ಮಾಡಿ ಇಲ್ಲಿ MB ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತ ತಿಳ್ಕೊಳ್ರಿ, ಮತ್ತು ಅದು MB ಒಳಗೆ ಕನ್ವರ್ಟ್ ಆಗ್ತದೆ. ಹಾಗಾಗಿ ಇಲ್ಲಿ KB ಅಂತಾನೆ ಇರಲಿ. ಇಲ್ಲಿ 90 ಅಂತ ಟೈಪ್ ಮಾಡ್ರಿ. ಅಂದ್ರೆ 90 KB ನಮ್ದು ಫೋಟೋ ರೀಸೈಜ್ ಆಗ್ತದೆ. 100 KB ಅಂತ ಕೊಟ್ಟರ ಆದ್ರೂ ಸ್ವಲ್ಪ ಕಡಿಮೆ ಇರಲಿ. ಓಕೆ ರೀ, 90 ಅಂತ ಟೈಪ್ ಮಾಡಿ ನೆಕ್ಸ್ಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ದು ಫೋಟೋ ಎಕ್ಸ್ಪೋರ್ಟ್ ಆಯ್ತು ಸ್ನೇಹಿತರೆ. ನೋಡ್ರಿ ಮೊದಲು 785 KB ಏನು ಇತ್ತು, ಈಗ ನೋಡ್ರಿ 81.62 KB ಬಂತು. ಇದನ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಇಲ್ಲಿ ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ರಿ. ನಮ್ದು ಫೋಟೋ ಡೌನ್ಲೋಡ್ ಆಯ್ತು ಸ್ನೇಹಿತರೆ. ಓಕೆ ರೀ, ಗೂಗಲ್ ಕ್ರೋಮ್ ಬ್ರೌಸರ್ ಕ್ಲೋಸ್ ಮಾಡ್ರಿ. ಮತ್ತೊಮ್ಮೆ ಗ್ಯಾಲರಿ ಓಪನ್ ಮಾಡ್ಕೊಡ್ರಿ. ರೀಸೆಂಟ್ ಅಂತ ಒಂದು ಫೋಲ್ಡರ್ ಇರ್ತದೆ. ಈ ರೀಸೆಂಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ರಿ. ರೀಸೆಂಟ್ ಫೋಲ್ಡರ್ ನಲ್ಲಿ ಫಸ್ಟಿಗೆ ನಿಮ್ದು ಫೋಟೋ ಈ ರೀತಿ ಕಾಣ್ತಿರ್ತದ್ರಿ. ಆ ಫೋಟೋ ಒತ್ತಿಕಿಡ್ರಿ. ಒತ್ತಿಕಿಡಿದ್ರೆ ಪಾಸ್ ಮಾರ್ಕ್ ಬೀಳ್ತದ. ಆಮೇಲೆ ಇಲ್ಲಿ ಕೆಳಗೆ ನೋಡ್ರಿ ಆಪ್ಷನ್ ಓಪನ್ ಆಗ್ತವೆ. ಮೋರು, ಡಿಲೀಟ್, ಶೇರ್, ಕ್ರಿಯೇಟ್. ನೆಕ್ಸ್ಟ್ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ. ಮೋರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೂವ್ ಟು ಆಲ್ಬಮ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ಯಾವ್ದು ಫೋಲ್ಡರ್ದೊಳಗೆ ಸೇವ್ ಮಾಡ್ಕೊಂಡಿರ್ತೀರಲ್ರಿ ಆ ಫೋಲ್ಡರ್ ಅನ್ನ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ರಿಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ರಿ.
ಅಂದ್ರೆ ಹಳೆ ಫೋಟೋ ಡಿಲೀಟ್ ಆಗಿ ಈ ಹೊಸ ಫೋಟೋ ಸೇವ್ ಆಗ್ತದೆ. ಯಾಕಂದ್ರೆ ಕನ್ಫ್ಯೂಸ್ ಆಗಬಾರ್ದು, ಎರಡು ಫೋಟೋ ನಡು ಕನ್ಫ್ಯೂಸ್ ಆಗಬಾರ್ದು. ಹಾಗಾಗಿ ರಿಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ. ಹಳೆ ಫೋಟೋ ಏನೈತೆ ಸ್ನೇಹಿತರೆ ಅದು ಸೇವ್ ಆಗಿ ಡಿಲೀಟ್ ಆಗಿ ಹೊಸ ಫೋಟೋ ಸೇವ್ ಆಯ್ತು. ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳೋಣ. ಕನ್ಫರ್ಮ್ ಮಾಡ್ಕೊಳ್ಳೋದು ಹೆಂಗ್ರಿ, ಇಲ್ಲಿ 3 ಕಡ್ಡಿ ಅದಾವ ನೋಡ್ರಿ, 3 ಕಡ್ಡಿ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಆಲ್ಬಮ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಆಲ್ಬಮ್ಸ್ ಮೇಲೆ ಕ್ಲಿಕ್ ಮಾಡಿ ಯಾವ್ದು ಫೋಲ್ಡರ್ದೊಳಗೆ ನೀವು ಫೋಟೋ ಮತ್ತು ಸಿಗ್ನೇಚರ್ ಸೇವ್ ಮಾಡ್ಕೊಂಡಿರಲ್ರಿ ಆ ಫೋಲ್ಡರ್ ಓಪನ್ ಮಾಡ್ಕೊಡ್ರಿ. ನೆಕ್ಸ್ಟ್ ಫೋಟೋ ಓಪನ್ ಮಾಡ್ಕೊಡ್ರಿ. ನೆಕ್ಸ್ಟ್ ಐ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫೋಟೋದ ಇನ್ಫಾರ್ಮೇಶನ್ ಇಲ್ಲಿ ಓಪನ್ ಆಗ್ತದ. ಇಲ್ಲಿ ಸೈಜ್ ನೋಡ್ರಿ 83.58 KB ಆಯ್ತು ಸ್ನೇಹಿತರೆ. ನಮಗೆ ಫೋಟೋದ ಸೈಜ್ 100 KB ಒಳಗಡೆ ಇರಬೇಕು, 100 KB ಒಳಗಡೆ ಇರಬೇಕು. ಈಗ ಫೋಟೋ ಏನ ಅಪ್ಲೋಡ್ ಮಾಡಕ್ಕೆ ಕರೆಕ್ಟ್ ಸೈಜ್ ಅದ ರೀ. ಹಿಂಗ ಅಪ್ಲೋಡ್ ಮಾಡಿದ್ರೆ ತಗೊಳಂಗಿಲ್ರಿ. ಈ ಫೋಟೋಕ್ಕೆ ಹೆಸರು ಚೇಂಜ್ ಮಾಡ್ಬೇಕು, ರಿನೇಮ್ ಮಾಡ್ಬೇಕು. ರಿನೇಮ್ ಮಾಡೋದು ಹೆಂಗ್ರಿ, ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನೇಮ್ ಐತಿ ನೋಡ್ರಿ, ಇಲ್ಲಿ ಇದು ನೇಮ್ ಸ್ನೇಹಿತರೆ. ಅದ್ರ ಮೇಲೆ 2 ಬಾರಿ ಕಂಟಿನ್ಯೂ ಕ್ಲಿಕ್ ಮಾಡ್ರಿ. ಅಂದ್ರೆ 2 ಸತಿ ಕ್ಲಿಕ್ ಮಾಡ್ರಿ, ಈ ರೀತಿ ಸೆಲೆಕ್ಷನ್ ಆಗ್ತದೆ. ಓಕೆ ರೀ, ಡಿಲೀಟ್ ಮಾಡ್ರಿ. ಇವೆಲ್ಲ ಟೆಕ್ಸ್ಟ್ ಡಿಲೀಟ್ ಮಾಡಿ ಫೋಟೋ ಅಂತ ಟೈಪ್ ಮಾಡಿ. ಫೋಟೋ ಅಂತ ಟೈಪ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡ್ರಿ. ಹೆಸರು ಚೇಂಜ್ ಆಯ್ತು ಸ್ನೇಹಿತರೆ. ಈ ರೀತಿ ರಿನೇಮ್ ಮಾಡ್ಕೊಳ್ಬೇಕು. ಫೋಟೋ ಸಿಗ್ನೇಚರ್ದು ಕೂಡ ಸೇವ್ ಮಾಡ್ಕೊಳ್ರಿ ಸ್ನೇಹಿತರೆ. ರೀಸೈಜ್ ಆಮೇಲೆ ರಿನೇಮು ಏನು ಫೋಟೋದ ತಿಳಿಸಿನಲ್ಲ ಅದೇ ಸ್ಟೆಪ್ ಅನ್ನ ಫಾಲೋ ಮಾಡಿ ರೀಸೈಜ್ ಮಾಡ್ಕೊಳ್ರಿ, ಆಮೇಲೆ ರಿನೇಮ್ ಮಾಡ್ಕೊಳ್ರಿ. ಫೋಟೋ ಮತ್ತು ಸಿಗ್ನೇಚರ್ ಏನಾಗ್ತಾವ ಈಗ ಅಪ್ಲಿಕೇಶನ್ದಲ್ಲಿ ಅಪ್ಲೋಡ್ ಮಾಡಕ್ ರೆಡಿ ಆಯ್ತು. ಮತ್ತೊಮ್ಮೆ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಈ ಇಮೇಜ್ ರೀಸೈಜರ್ ಏನದಲ್ಲ ವೆಬ್ಸೈಟ್ ಕ್ಲೋಸ್ ಮಾಡ್ರಿ. ಇಲ್ಲಿ ಇಂಟು ಮಾರ್ಕ್ ಇರ್ತದೆ, ಕ್ಲೋಸ್ ಮಾಡ್ರಿ ಇದನ್ನ. ಇದು ಅಪ್ಲಿಕೇಶನ್ ಫಾರ್ಮ್ ಸ್ನೇಹಿತರೆ. ಅಪ್ಲೋಡ್ ಮಾಡೋದು ಹ್ಯಾಂಗ್ ಅಂತ ನೋಡ್ರಿ. ಫುಲ್ ಕೆಳಗಡೆ ಬಂದ್ರೆ ಈ ಸೆಕ್ಷನ್ಸ್ ಕಾಣ್ತದೆ ನಿಮಗೆ, ಕ್ಯಾಂಡಿಡೇಟ್ಸ್ ಫೋಟೋ ಅಂಡ್ ಸಿಗ್ನೇಚರ್ ಡೀಟೇಲ್ಸ್ ಅಂತೇಳಿ. ಫಸ್ಟ್ ಫೋಟೋ ಅಪ್ಲೋಡ್ ಮಾಡ್ಬೇಕು. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಗ್ಯಾಲರಿ ಕಾಣ್ತಿರ್ತದ ನೋಡ್ರಿ, ಈ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಗ್ಯಾಲರಿಯಲ್ಲಿ ಇರುವಂತ ಎಲ್ಲಾ ಫೋಲ್ಡರ್ಗಳು ಕಾಣ್ತವ. ಯಾವ್ದು ಫೋಲ್ಡರ್ ನಲ್ಲಿ ನೀವು ಫೋಟೋ ಮತ್ತು ಸಿಗ್ನೇಚರ್ ಸೇವ್ ಮಾಡ್ಕೊಂಡಿರ್ತೀರೋ ಆ ಫೋಲ್ಡರ್ ಓಪನ್ ಮಾಡ್ಕೊಡ್ರಿ. ನೆಕ್ಸ್ಟ್ ಫೋಟೋದ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ ಫೋಟೋ ಅಪ್ಲಿಕೇಶನ್ ದೊಳಗೆ ಇಂಪೋರ್ಟ್ ಆಯ್ತು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಸಿಗ್ನೇಚರ್, ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ಸೇಮ್ ಮತ್ತೊಮ್ಮೆ 3 ಡಾಟ್, ಬ್ರೌಸ್, ಇಲ್ಲಿ ಗ್ಯಾಲರಿ. ಯಾವ ಫೋಲ್ಡರ್ ಒಳಗೆ ನಿಮ್ ಫೋಟೋ ಸೇವ್ ಮಾಡ್ಕೊಂಡಿರ್ತೀರಿ ಆ ಫೋಲ್ಡರ್ ಓಪನ್ ಮಾಡ್ಕೊಡ್ರಿ. ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡ್ರಿ. ಸಿಗ್ನೇಚರ್ ಕೂಡ ಇಂಪೋರ್ಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದ್ರಿ. ಓಕೆ ರೀ. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ತುಂಬಬೇಕ್ರಿ. ಇಲ್ಲಿ ಕ್ವಾಲಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. SLC ಪಾಸ್ ಆಗಿರೋ ಅಥವಾ SLCಗೆ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಎಜುಕೇಶನ್ ಪಾಸ್ ಮಾಡಿರೋ ಅದಕ್ಕೆ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಡೇಟ್ ಆಫ್ ಪಾಸಿಂಗ್, SLC ಮಾರ್ಕ್ಸ್ ಕಾರ್ಡ್ ಮೇಲೆ ಇರ್ತೈತ್ರಿ, ಆ ಡೇಟ್ ಆಫ್ ಪಾಸಿಂಗ್ ಅನ್ನ ಇಲ್ಲಿ ತುಂಬ್ರಿ. ನೆಕ್ಸ್ಟ್ SSLC ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ನೆಕ್ಸ್ಟ್ ಲಾಸ್ಟ್ ಸೆಕ್ಯೂರ್ಡ್ ಅಂದ್ರೆ ನೀವೇನು ಡಿಸ್ಟಿಂಕ್ಷನ್ ದೊಳಗೆ ಪಾಸ್ ಆಗಿರೋ, ಫಸ್ಟ್ ಕ್ಲಾಸ್ ದೊಳಗೆ ಪಾಸ್ ಆಗಿರೋ, ಸೆಕೆಂಡ್ ಕ್ಲಾಸ್ ದೊಳಗೆ ಪಾಸ್ ಆಗಿರೋ, ಜಸ್ಟ್ ಪಾಸ್ ಆಗಿರೋ, ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ಆಲ್ ಸಬ್ಜೆಕ್ಟ್ ಅಂದ್ರೆ 10ನೇ ತರಗತಿದ ಗರಿಷ್ಠ ಎಷ್ಟು ಅಂಕಗಳದ ಎಕ್ಸಾಮ್ ಇತ್ತು ಅದನ್ನ ಇಲ್ಲಿ ತುಂಬ್ರಿ. ನೀವೆಷ್ಟು ಮಾರ್ಕ್ಸ್ ತಗೊಂಡಿರಿ ಅದನ್ನ ಇಲ್ಲಿ ತುಂಬ್ರಿ. ಉದಾಹರಣೆಗಾಗಿ ನಂದು ನೋಡ್ರಿ 625 ಮಾರ್ಕ್ಸಿಂದ ಎಕ್ಸಾಮ್ ಇತ್ತು, ನಾನು 480 ತಗೊಂಡಿದ್ದೆ. ಓಕೆ ರೀ. ನೋಡ್ರಿ ಈ ರೀತಿ ತುಂಬಕ್ರಿ. SLC ಇದು ಟೋಟಲ್ ಮಾರ್ಕ್ಸಿಂದ ಎಕ್ಸಾಮ್, ಇದು ಆ ಎಕ್ಸಾಮ್ದೊಳಗೆ ತಗೊಂಡಿರ್ತಕ್ಕಂಥ ಮಾರ್ಕ್ಸ್. ಇಲ್ಲಿ ಪರ್ಸೆಂಟೇಜ್ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗ್ತದೆ. ಓಕೆ ರೀ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಪಾಪ್ ಅಪ್ ಆಯ್ತು ರೀ. ನೆಕ್ಸ್ಟ್ ರಿಸರ್ವೇಷನ್, ಮೀಸಲಾತಿ ವಿವರಗಳನ್ನು ತುಂಬಬೇಕ್ರಿ. ಮೊದಲದ ಕ್ಯಾಟಗರಿ ಕ್ಲೇಮ್ಡ್, ಯಾವ ಕ್ಯಾಟಗರಿಯ ಅಭ್ಯರ್ಥಿಗಳು ನೀವು
ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಉದಾಹರಣೆಗಾಗಿ SC ಕ್ಯಾಟಗರಿ ಇದ್ದೀರಿ ಅಂತ ತಿಳ್ಕೊಡ್ರಿ, SC ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸೆಲೆಕ್ಟ್ ಸಬ್ ಕ್ಯಾಟಗರಿ. SC ಕ್ಯಾಟಗರಿ ಒಳಗೆ ನಿಮ್ದು ಸಬ್ ಕ್ಯಾಟಗರಿ ಯಾವುದು, A-ನೋ B-ನೋ C-ನೋ ಒಳ ಮೀಸಲಾತಿ ಮಾಡ್ಯಾರ್ರಿ, ಅದ್ರ ಪ್ರಕಾರ ನೀವು ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ನಿಮ್ದು A ಇತ್ತಂತ ತಿಳ್ಕೊಡ್ರಿ, ಇಲ್ಲಿ ಸಬ್ ಕಾಸ್ಟ್ ಕೇಳ್ತಾನೆ. ಆ ಎದೊಳಗೆ ಅಥವಾ ನೀವು ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ರಿ ಆ ಸಬ್ ಕ್ಯಾಟಗರಿ ಒಳಗೆ ಯಾವ ಕಾಸ್ಟಿನವರು ನೀವು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಈ ಬಾಕ್ಸ್ನಲ್ಲಿ RD ನಂಬರ್ ತುಂಬಬೇಕು, ಅಂದ್ರೆ ಆ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ತುಂಬಬೇಕು. ಇನ್ ಕೇಸ್ ನೀವು ST ಇದ್ದೀರಿ ಅಂತ ತಿಳ್ಕೊಡ್ರಿ, ST ಇದ್ರೂ ಕೂಡ ಸೇಮ್ ಸ್ನೇಹಿತರೆ, ಸೆಲೆಕ್ಟ್ ಸಬ್ ಕ್ಯಾಟಗರಿ, ನಾಟ್ ಅಪ್ಲಿಕೇಬಲ್, ಆಮೇಲೆ ಕಾಸ್ಟ್ ಯಾವುದು, ST ಒಳಗೆ ಕಾಸ್ಟ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಕಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಇಲ್ಲಿ ತುಂಬ್ರಿ. ಇನ್ ಕೇಸ್ ನೀವು ಬೇರೆ ಕ್ಯಾಟಗರಿ ಇದ್ರಿ, ಕ್ಯಾಟಗರಿ 1, 2A, 2B ಯಾವುದೋ ಬೇರೆ ಕ್ಯಾಟಗರಿ ಇದ್ರಿ ಅಂತ ತಿಳ್ಕೊಳ್ರಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲೇನು ಕೇಳಂಗಿಲ್ಲ ರೀ, ಜಸ್ಟ್ ಸಬ್ ಕಾಸ್ಟ್ ತುಂಬಕ್ಕಿಲ್ಲಿ. ಅಂದ್ರೆ ನೀವು ನಿಮ್ದು ಕಾಸ್ಟ್ ಯಾವುದು, ಜಾತಿ ಯಾವುದು ಆ ಕಾಸ್ಟ್ ತುಂಬ್ರಿ. ನೆಕ್ಸ್ಟ್ ಇಲ್ಲಿ RD ನಂಬರ್ ತುಂಬ್ರಿ, ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ತುಂಬ್ರಿ ಸ್ನೇಹಿತರೆ. ಓಕೆ ರೀ. ಇನ್ ಕೇಸ್ ನೀವು ಜನರಲ್ ಮೆರಿಟ್ನ ಅಭ್ಯರ್ಥಿಗಳಿದ್ದೀರಿ ಅಂತ ತಿಳ್ಕೊಳ್ರಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿದ್ದೀರಿ ಅಂತ ತಿಳ್ಕೊಳ್ರಿ, JM ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ, ಅಲ್ಲಿ ಏನು ನೆಕ್ಸ್ಟ್ ಇನ್ಫಾರ್ಮೇಶನ್ ಕೇಳಂಗಿಲ್ಲ. ನೆಕ್ಸ್ಟ್ ರೂರಲ್ ಕ್ಯಾಂಡಿಡೇಟ್ಸ್, ಆರ್ ಯು ರೂರಲ್ ಕ್ಯಾಂಡಿಡೇಟ್, ನೀ ಗ್ರಾಮೀಣ ಅಭ್ಯರ್ಥಿ ಏನು ಅಂತ ಕೇಳಿರುವಂಥದ್ದು. ನಿಮ್ಮ ಕಡೆ ಗ್ರಾಮೀಣ ಮಾಧ್ಯಮ ಅಭ್ಯರ್ಥಿ ಅಂತ ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಆರ್ ಯು ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್, ಅಂದ್ರೆ ನೀವು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳೇನು ಅಂತ ಕೇಳಿರುವಂಥದ್ದು, ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಕ್ಯಾಂಡಿಡೇಟ್, ಅಂದ್ರೆ ನೀವು ಅಂಗವಿಕಲ ಅಭ್ಯರ್ಥಿ ಏನು ಅಥವಾ ವಿಕಲಚೇತನ ಅಭ್ಯರ್ಥಿ ಏನು ಅಂತ ಕೇಳಿರುವಂಥದ್ದು, ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತ ತಿಳ್ಕೊಳ್ರಿ, ಯಾವ ವಿಧದ ಅಂಗವಿಕಲರು ನೀವು ಅಂತ ಕೇಳ್ತದೆ. ಇಲ್ಲಿ 3 ವಿಧದ ಅಂಗವಿಕಲರಿಗೆ ಹುದ್ದೆಗಳಲ್ಲಿ ಮೀಸಲಾತಿ ಇರುವಂಥದ್ದು. ಲ್ಯಾಪ್ರೋಸಿ ಕ್ಯೂರ್ಡ್, ಆಸಿಡ್ ಅಟ್ಯಾಕ್ ವಿಕ್ಟಿಮ್ಸ್, ಮೆಂಟಲ್ ಇಲ್ನೆಸ್, ಈ 3 ಅಂಗವೈಕಲ್ಯತೆದ ಮೀಸಲಾತಿಯನ್ನು ನೀವು ತಗೊಳ್ಬಹುದು ಸ್ನೇಹಿತರೆ. ಈ 3ಅನ್ನು ಹೊರತುಪಡಿಸಿ ಬೇರೆ ವಿಧದ ಅಂಗವೈಕಲ್ಯ ಇತ್ತು ಅಂತಂದ್ರೆ ನೀವು ಇಲ್ಲಿ ಅಂಗವಿಕಲ ಎಸ್ ಅಂತ ಕೊಡುವಂಗಿಲ್ಲ. ಓಕೆ ರೀ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್, ಇನ್ ಕೇಸ್ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರಲಿಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಳ್ರಿ, ಯಾವುದೇ ರೀತಿಯ ಬೇರೆ ಇನ್ಫಾರ್ಮೇಶನ್ ಕೇಳಂಗಿಲ್ಲ. ನೆಕ್ಸ್ಟ್ ನೀವೇನಾದರೂ ಮಾಜಿ ಸೈನಿಕ ಅಭ್ಯರ್ಥಿ ಏನಂತ ಕೇಳಿರುವಂಥದ್ದು, ಮಾಜಿ ಸೈನಿಕ ಅಭ್ಯರ್ಥಿ ಇದ್ರೆ ಎಸ್ ಅಂತ ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಕೊಡ್ರಿ. ಇನ್ ಕೇಸ್ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಡ್ರಿ, ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿ ಕೇಳ್ತದೆ. ಅಂದ್ರೆ ಡೇಟ್ ಆಫ್ ಜಾಯ್ನಿಂಗ್ ಯಾವುದು, ಅಂದ್ರೆ ನೀವು ಯಾವಾಗ ಸೈನಿಕ ಅಂತ ಜಾಯಿನ್ ಆದ್ರಿ ಅದು ಡೇಟ್ ಆಫ್ ಜಾಯ್ನಿಂಗ್. ಆಮೇಲೆ ಡೇಟ್ ಆಫ್ ಡಿಸ್ಚಾರ್ಜ್, ಅಂದ್ರೆ ಯಾವಾಗ ನೀವು ಆರ್ಮಿಯಿಂದ ರಿಲೀವ್ ಆದ್ರಿ. ನೆಕ್ಸ್ಟ್ ರೀಸನ್ ಫಾರ್ ಡಿಸ್ಚಾರ್ಜ್, ಯಾಕೆ ರಿಲೀವ್ ಆದ್ರಿ, ನಿಮ್ಗೇನು ಸೂಪರ್ ಎನಿವೇಶನ್ ಅಂತ ರಿಲೀವ್ ಆದ್ರೋ ಅಥವಾ ನೀವೇ ವಾಲ್ಯುಂಟರಿ ರಿಟೈರ್ಮೆಂಟ್ ಅಂತ ತೊಗೊಂಡ್ರೋ, ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇಲ್ಲಿ ತುಂಬಬೇಕು. ಎಷ್ಟು ವರ್ಷ ನೀವು ಸೇವೆ ಸಲ್ಲಿಸಿರಿ ಅದ್ರ ಬಗ್ಗೆ ಮಾಹಿತಿ ಇಲ್ಲಿ ತುಂಬಬೇಕು ಸ್ನೇಹಿತರೆ. ಇನ್ ಕೇಸ್ ನೀವು ಮಾಜಿ ಸೈನಿಕ ಅಭ್ಯರ್ಥಿಗಳು ಇರಲಿಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಫಾರೆಸ್ಟ್ ಮೋಟಿವೇಟರ್, ನೀವು ಅರಣ್ಯ ಇಲಾಖೆಯಲ್ಲಿ ಇವಾಗ ಪ್ರಸ್ತುತವಾಗಿ 5 ವರ್ಷಗಳಿಗಿಂತ ಹೆಚ್ಚು ಕಾಲ ಫಾರೆಸ್ಟ್ ಮೋಟಿವೇಟರ್ ಅಂತ ಸೇವೆ ಸಲ್ಲಿಸ್ತಾ ಇದ್ದೀರಿ ಅಂತ ಕೇಳಿರುವಂಥದ್ದು. ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಓಕೆ ರೀ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪಾಪಪ್ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ರಿಸರ್ವೇಷನ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಡಿಸ್ಪ್ಲೇ ಆಯ್ತು ಸ್ನೇಹಿತರೆ. ಇವಾಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ನೋಡ್ರಿ, ಡಾಕ್ಯುಮೆಂಟ್ಸ್ ಇಲ್ಲಿ ಕೇವಲ ನಂದು 2 ತೋರಿಸದ, ಕೇವಲ ಇಲ್ಲಿ 2 ತೋರಿಸದ. ಮೀಸಲಾತಿ ಒಳಗೆ ರಿಸರ್ವೇಷನ್ದೊಳಗೆ ಯಾವ್ಯಾವ ಮೀಸಲಾತಿ ತಗೊಳ್ತಾ ಇದ್ದೀರಿ ಅವೆಲ್ಲನೂ ಅಪ್ಲೋಡ್ ಮಾಡ್ಬೇಕು. ಉದಾಹರಣೆಗಾಗಿ ರೂರಲ್ ಕ್ಯಾಂಡಿಡೇಟ್, ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್ ಅಂತ ಅದ, ಅಲ್ಲಿ ಎಸ್ ಕೊಟ್ಟಿದ್ರಿ ಅಂತ ತಿಳ್ಕೊಳ್ರಿ. ಆ ಡಾಕ್ಯುಮೆಂಟ್ಸ್ಗಳು ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಓಕೆ ರೀ. ಇವೆಲ್ಲ ಫೈಲ್ ಸೈಜ್ 150 KB ಒಳಗಡೆ ಇರಬೇಕು. ಆಮೇಲೆ PDF ಫಾರ್ಮೆಟ್ನಾಗ ಇರ್ಬೇಕು ರೀ, ಫೈಲ್ PDF ಫಾರ್ಮೆಟ್ನಾಗ ಇರಬೇಕು. ಓಕೆ ರೀ. ಇವಾಗ PDF ಸೈಜ್ ಯಾವ ರೀತಿ 150 KB ಒಳಗೆ ರೀಸೈಜ್ ಮಾಡ್ಕೊಳ್ಳೋದು ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಟ್ಯಾಬ್ ಓಪನ್ ಮಾಡ್ಕೊಳ್ರಿ. ಸರ್ಚ್ ಒಳಗೆ PDF ರೀಸೈಜರ್ ಅಂತ ಟೈಪ್ ಮಾಡಿ
ಸರ್ಚ್ ಕೊಡ್ರಿ. ನೆಕ್ಸ್ಟ್ ಕಂಪ್ರೆಸ್ PDF ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಸೆಲೆಕ್ಟ್ PDF ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ 3 ರೇಖದ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಮೈ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಇಂಟರ್ನಲ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿರಿ. ಇಂಟರ್ನಲ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಎಲ್ಲ ಫೋಲ್ಡರ್ಗಳು ಕಾಣ್ತಾವೆ ಸ್ನೇಹಿತರೆ. ಅಂದರೆ ಇಂಟರ್ನಲ್ ಸ್ಟೋರೇಜ್ನಲ್ಲಿರುವಂಥ ಎಲ್ಲ ಫೋಲ್ಡರ್ಗಳು ಕಾಣ್ತಾವ. ಇಲ್ಲಿ ನಾನು ಮೈ ಡಾಕ್ಯುಮೆಂಟ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿನಿ. ಇದರಲ್ಲಿ SLC ಮಾರ್ಕ್ಸ್ ಕಾರ್ಡ್ ಆಮೇಲೆ ಆಧಾರ್ ಕಾರ್ಡ್ ಸೇವ್ ಮಾಡ್ಕೊಂಡಿನಿ. ಇದೇ ರೀತಿ ನೀವು ಯಾವುದಾದ್ರೂ ಹೆಸರಿನ ಮೇಲೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ರಿ. ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಬೇಕಾಗುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು ನೀವು ಸೇವ್ ಇಟ್ಕೊಳ್ರಿ ಸ್ನೇಹಿತರೆ. ಓಕೆ ರೀ. ಆ ಫೋಲ್ಡರ್ ಓಪನ್ ಮಾಡಿದ ಮೇಲೆ ಯಾವುದ್ರದ್ದು ಸೈಜ್ ಕಡಿಮೆ ಮಾಡ್ಕೊಳ್ಬೇಕಂತದ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಸೈಜ್ ಕಾಣ್ತಿರ್ತದೆ ಸ್ನೇಹಿತರೆ. ಆಧಾರ್ ಕಾರ್ಡ್ 724 KB ಅದ. SLC ಮಾರ್ಕ್ಸ್ ಕಾರ್ಡ್ 637 KB ಅದ. 150 KB ಒಳಗಡೆ ಇರ್ಬೇಕು ರೀ ಸೈಜ್. 150 KB ಒಳಗಡೆ ಇರ್ಬೇಕು. ಓಕೆ ರೀ. ಯಾವ ಡಾಕ್ಯುಮೆಂಟ್ಸ್ ನೀವು ರೀಸೈಜ್ ಮಾಡ್ಕೊಳ್ಬೇಕಂತೀರಿ ಆ ಡಾಕ್ಯುಮೆಂಟ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಎಕ್ಸ್ಟ್ರೀಮ್ ಕಂಪ್ರೆಷನ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಕಂಪ್ರೆಸ್ PDF ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಡೌನ್ಲೋಡ್ ಕಂಪ್ರೆಸ್ಡ್ PDF ಮೇಲೆ ಕ್ಲಿಕ್ ಮಾಡಿರಿ. ಫೈಲ್ ಡೌನ್ಲೋಡ್ ಆಯಿತು ಸ್ನೇಹಿತರೆ. ಫೈಲ್ದ ಸೈಜ್ ಇಲ್ಲಿ ನೋಡ್ಬೋದು 60.56 KB ರೀಸೈಜ್ ಆಯಿತು. ಇನ್ ಕೇಸ್ ನಿಮ್ದು ಫೈಲ್ ಇನ್ನೂ 150 KB ಮೇಲೆ ಇತ್ತಂದ್ರೆ ಮತ್ತೊಮ್ಮೆ ಅದೇ ರೀಸೈಜ್ ಆಗಿರುವಂಥ ಏನು ಡಾಕ್ಯುಮೆಂಟ್ಸ್ ಅದಲ್ಲ ಮತ್ತೊಮ್ಮೆ ಇದೇ ಸ್ಟೆಪ್ ಮೂಲಕ ನೀವು ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಓಕೆ ರೀ. ಇವಾಗ ಇದನ್ನು ಕ್ಲೋಸ್ ಮಾಡಿರಿ. ಫೈಲ್ ಮ್ಯಾನೇಜರ್ ಓಪನ್ ಮಾಡಿಕೊಡ್ರಿ. ಮೈ ಫೈಲ್ಸ್, ಇಂಟರ್ನಲ್ ಸ್ಟೋರೇಜ್, ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ರೀ. ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಆಗಿರ್ತದೆ ರೀ. ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಕಂಪ್ರೆಸ್ಡ್ ಆಗಿರ್ತಕ್ಕಂಥದ್ದು ಸೇವ್ ಆಗ್ಯದ ನೋಡ್ರಿ ಸ್ನೇಹಿತರೆ. ಓಕೆ ರೀ. ಡೌನ್ಲೋಡ್ ಆಗ್ಯದ. ಇಲ್ಲಿ ಮುಂದೆ KB ಕೂಡ ಕೊಟ್ಟಾರ. ಇದನ್ನು ಒತ್ತಿಕಿಡ್ರಿ. ಒತ್ತಿಕಿಡ್ದು ಇಲ್ಲಿ ಮೂವ್ ಟು ಅಂತ ಐತಿ, ಒಂದು ಮೂವ್ ಅಂತ ಆಪ್ಷನ್ ಅದ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಮತ್ತೊಮ್ಮೆ ಇಂಟರ್ನಲ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಯಾವುದು ಫೋಲ್ಡರ್ದೊಳಗೆ ನಿಮ್ದು ಡಾಕ್ಯುಮೆಂಟ್ಸ್ಗಳ ಸೇವ್ ಇದ್ವಲ್ಲ ಆ ಫೋಲ್ಡರನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಮೂವ್ ಹಿಯರ್ ಮೇಲೆ ಕ್ಲಿಕ್ ಮಾಡಿರಿ. ಆ ಡಾಕ್ಯುಮೆಂಟ್ ಏನೈತ್ರಿ ನೀವು ಏನು ಕ್ರಿಯೇಟ್ ಮಾಡಿರಲ್ಲ ಡಾಕ್ಯುಮೆಂಟ್ ಅದರಲ್ಲಿ ಸೇವ್ ಆಯಿತು. ಈಗ ಮೇನ್ ಇಂಪಾರ್ಟೆಂಟ್ ಅದನ್ನು ರೀನೇಮ್ ಮಾಡ್ಬೇಕ್ರಿ. ರೀನೇಮ್ ಮಾಡಲಿಲ್ಲ ಅಂದ್ರೆ ಅಪ್ಲೋಡ್ ಆಗಂಗಿಲ್ಲ. ಓಕೆ ರೀ. ರೀನೇಮ್ ಮಾಡೋದು ಹೆಂಗ್ರಿ, ಸೇಮ್ ಯಾವುದು ಫೋಲ್ಡರ್ದೊಳಗೆ ನಿಮ್ಮ ಡಾಕ್ಯುಮೆಂಟ್ ಸೇವ್ ಅದಾವ ಆ ಫೋಲ್ಡರ್ ಓಪನ್ ಮಾಡ್ಕೊಡ್ರಿ. ಇಲ್ಲಿ ಕಂಪ್ರೆಸ್ ಇದ್ದದ್ದು PDF ಬಿಟ್ಟು ಇಲ್ಲಿ ಒರಿಜಿನಲ್ PDF ಇರ್ತದಲ್ರಿ ಅದನ್ನು ಡಿಲೀಟ್ ಮಾಡ್ಕೊಡ್ರಿ. ಅದನ್ನು ಡಿಲೀಟ್ ಮಾಡ್ಕೊಡ್ರಿ. ಈ ಕಂಪ್ರೆಸ್ PDF ಅಂತ ಕಾಣ್ತದಲ್ರಿ ಇದ್ರ ಮೇಲೆ ಒತ್ತಿಕಿಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ನೆಕ್ಸ್ಟ್ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿರಿ. ಮೋರ್ ಮೇಲೆ ಕ್ಲಿಕ್ ಮಾಡಿ ರಿನೇಮ್ ಮೇಲೆ ಕ್ಲಿಕ್ ಮಾಡಿರಿ. ರಿನೇಮ್ ಮೇಲೆ ಕ್ಲಿಕ್ ಮಾಡಿ ಆ ಡಾಕ್ಯುಮೆಂಟ್ದ ಹೆಸರು ಕೊಡ್ರಿ. ನೆಕ್ಸ್ಟ್ ರಿನೇಮ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ PDF ಅನ್ನು ನೀವು ರಿನೇಮ್ ಮಾಡ್ಕೊಂಡು ರೆಡಿ ಇಟ್ಕೊಳ್ಬೇಕು. ಓಕೆ ರೀ. ನೆಕ್ಸ್ಟ್ ಇದೇ ರೀತಿ ಎಲ್ಲ ಡಾಕ್ಯುಮೆಂಟ್ಸ್ಗಳ ರಿಸೈಜ್ ಆಮೇಲೆ ರಿನೇಮ್ ಮಾಡಿಕೊಡ್ರಿ. ನೆಕ್ಸ್ಟ್ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಡ್ರಿ. ಈ ಟ್ಯಾಬ್ ಕ್ಲೋಸ್ ಮಾಡಿರಿ. ಇದನ್ನು ಇಲ್ಲಿ ರಿಸರ್ವೇಷನ್ ಕ್ಯಾಟಗರಿ ಮತ್ತೊಮ್ಮೆ ಓಪನ್ ಆಗ್ಯಾದ್ರಿ. ಜಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ನೋಡಿರಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಮೊದಲನೇದು SLC ಮಾರ್ಕ್ಸ್ ಕಾರ್ಡ್. SLC ಮಾರ್ಕ್ಸ್ ಕಾರ್ಡ್ ಮುಂದೆ ಚೂಸ್ ಫೈಲ್ ಅಂತ ಕಾಣ್ತಿದ್ದಲ್ರಿ ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಈ 3 ರೇಖದ ಮೇಲೆ ಕ್ಲಿಕ್ ಮಾಡಿ ಈ ಮೈ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಇಂಟರ್ನಲ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಯಾವುದು ಫೋಲ್ಡರ್ದೊಳಗೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳು ಸೇವ್ ಮಾಡ್ಕೊಂಡಿರಲ್ರಿ ಆ ಫೋಲ್ಡರ್ ಓಪನ್ ಮಾಡಿಕೊಡ್ರಿ. ಆ ಫೋಲ್ಡರ್ನಲ್ಲಿ SLC ಮಾರ್ಕ್ಸ್ ಕಾರ್ಡ್ದು PDF ಕಾಣ್ತಿರ್ತದ ಆ PDF ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿರಿ. ನೋಡ್ರಿ ಅಪ್ಲೋಡೆಡ್ ಅಂತ ಬಂತು. ಇದೇ ರೀತಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಈ ಅಫೀಷಿಯಲ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿರಿ. ಓಕೆ. ಅಪ್ಲೋಡ್ ಮಾಡಿ ಅಪ್ಲೋಡ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ತನಕ ಏನು ತುಂಬಿರ್ತಿರಲ್ರಿ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಕಾಣ್ತಿರ್ತದೆ. ಡೀಟೇಲ್ಸ್ ಎಲ್ಲಾನು ಚೆಕ್ ಮಾಡ್ಕೊಡ್ರಿ. ಓಕೆ ರೀ. ಎಲ್ಲಾದರೂ ತಪ್ಪಿತ್ತಂತ ತಿಳ್ಕೊಳ್ರಿ. ಮತ್ತೊಮ್ಮೆ ಏನಾದ್ರು ಫಸ್ಟಿಂದ ಸ್ಟಾರ್ಟಿಂಗ್ ಎಲ್ಲೆಲ್ಲಿ ಮಿಸ್ಟೇಕ್ ಅದ ಅದೆಲ್ಲ ಕರೆಕ್ಷನ್ ಮಾಡ್ಕೊಳ್ರಿ. ಓಕೆ ರೀ.
ತುಂಬಿರ್ತಕ್ಕಂಥ ಡೀಟೇಲ್ಸ್ನಲ್ಲಿ ಎಲ್ಲೂ ತಪ್ಪಿರಲಿಲ್ಲ ಅಂತಂದ್ರೆ ಫುಲ್ ಕೆಳಗಡೆ ಬಂದು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದೆ. ನೆಕ್ಸ್ಟ್ ಇ ಸೈನ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಎಸ್ ಪ್ರೊಸೀಡ್ ಟು ಇ ಸೈನ್ ಮೇಲೆ ಕ್ಲಿಕ್ ಮಾಡಿರಿ. ನೋಡ್ರಿ, ಈ ರೀತಿ ಸರ್ವರ್ ಎರರ್ ಮೆಸೇಜ್ ಬರ್ತಿರುವಂಥದ್ದು ಸ್ನೇಹಿತರೆ. ಇದು ಟೆಂಪರರಿ ಸರ್ವರ್ ಎರರ್ ಮೆಸೇಜ್. ನೈಟ್ ಟೈಮ್ದೊಳಗೆ ನೀವು ಟ್ರೈ ಮಾಡಿರಿ, ಅಪ್ಲಿಕೇಶನ್ ಸಬ್ಮಿಟ್ ಆಗ್ತದೆ ಸ್ನೇಹಿತರೆ. ಈ ಸೈನ್ ಮಾಡ್ಬೇಕು ನೀವು. ಸಿಂಪಲ್, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ, OTP ಸೆಲೆಕ್ಟ್ ಮಾಡ್ಕೊಳ್ರಿ. ಆಧಾರ್ ಕಾರ್ಡ್ ಒಳಗೆ ಯಾವ್ದು ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಇರ್ತದಲ್ರಿ, ಆ ರಿಜಿಸ್ಟರ್ಡ್ ಇರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರ್ತದೆ. ಆ OTP ಈ ಬಾಕ್ಸ್ನಾಗ ತುಂಬಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ, ಪಾಸ್ ಮಾರ್ಕ್ ಬೀಳ್ತದೆ. ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ ಸ್ನೇಹಿತರೆ. ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗ್ತದೆ ರೀ. ಅಪ್ಲಿಕೇಶನ್ ಇರ್ತದೆ, ಆಮೇಲೆ ಪೇಮೆಂಟ್ ಆಪ್ಷನ್ ಇರ್ತದೆ ಸ್ನೇಹಿತರೆ. ಫಸ್ಟ್ ಪೇಮೆಂಟ್ ಮಾಡ್ಕೊಳ್ಬೇಕು. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿರಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಪೇಮೆಂಟ್ ಮಾಡೋಕ್ಕೆ ಕಾರ್ಡ್ ಪೇಮೆಂಟ್ ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಫೋನ್ಪೇ ಆಗಿರ್ಬೋದು, ಈ ರೀತಿ ಎಲ್ಲ ಆಪ್ಷನ್ಸ್ಗಳು ತೋರಿಸ್ತಾವೆ. ಯಾವುದಾದ್ರೂ ಒಂದು ಆಪ್ಷನ್ ಯೂಸ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡಿರಿ ಸ್ನೇಹಿತರೆ. ಪೇಮೆಂಟ್ ಮಾಡಿದ ಮೇಲೆ ಫೀಸ್ ಅಕ್ನಾಲೇಜ್ಮೆಂಟ್, ಫೀ ತುಂಬಿರ್ತಕ್ಕಂಥದ್ದಕ್ಕೆ ಅಕ್ನಾಲೇಜ್ಮೆಂಟ್ ಜನರೇಟ್ ಆಗ್ತದೆ. ಇದು ಒಂದು. ಆಮೇಲೆ ತಿರ್ಗಾ ಅಪ್ಲಿಕೇಶನ್ ಲಾಗಿನ್ ಆಗಿ ಈ ಅಪ್ಲಿಕೇಶನ್ ಇವೆರಡನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಕ್ಕೊಂಡು ಈ ನೇಮಕಾತಿ ಹಂತ ಮುಗಿಯೋ ತನಕ ನಿಮ್ಮ ಕಡೆ ಇಟ್ಕೊಳ್ಬೇಕು ಸ್ನೇಹಿತರೆ. ಇದಿಷ್ಟು ಈ ಫಾರೆಸ್ಟ್ ವಾಚರ್ ಹುದ್ದೆಗಳಿಗೆ ನಿಮ್ಮದು ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಅನ್ನೋದ್ರ ಕುರಿತು ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.